ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮ್ದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ, ನಿನ್ನೆ ದಿನ ನಿಫ್ಟಿ ಎಕ್ಸ್ಪೈರಿ, ನಾಳೆ ದಿನ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ. ಸೊ ಇವತ್ತಿನ ದಿನ 10th ಸೆಪ್ಟೆಂಬರ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಒಂದು ಒಳ್ಳೆ ಮೂಮೆಂಟಮ್ ಇತ್ತು. ನಿಫ್ಟಿ 25,000 ಮೇಲೆ ಕೂಡ ಹೋಗಿತ್ತು. ಸೊ ಇದಕ್ಕೆ ಕಾರಣ ಅಂತ ನಾವು ಹುಡುಕಿದಾಗ ಸ್ಟಾರ್ಟಿಂಗ್ ಆಫ್ ದ ಡೇನೆ ನಿಮ್ಗೆಲ್ಲ ತಿಳಿದಿರ್ಬೋದು. ಇಲ್ಲಿ ಟ್ರಂಪ್, ಮೋದಿ ಇಲ್ಲಿ ಟ್ವೀಟ್ ಏನ್ ಮಾಡಿದ್ರು, ಇದು ಮಾರ್ಕೆಟ್ಗೆ ಆಕ್ಚುಲಿ ಪಾಸಿಟಿವ್ ಆಗಿತ್ತು. ಆದ್ರೆ ಇದರ ಅಪೋಸಿಟ್ ಅಲ್ಲಿ ಟ್ರಂಪ್ ಯುರೋಪಿಯನ್ ಯೂನಿಯನ್ಸ್ಗೆ ಭಾರತ ಹಾಗೂ ಚೈನಾಗಳು ಏನು ರಷ್ಯಾ ಜೊತೆ ಇನ್ನು ಕ್ರೂಡ್ ಆಯಿಲ್ ನ ಬೈ ಮಾಡ್ತಾ ಇದ್ದಾರೆ, ಅದ್ರ ಮೇಲೆ ಹೆಚ್ಚಿನ ತಾರೀಫ್ ಹೇರೋದಕ್ಕೆ ಹೇಳಿದ್ದಾರೆ ಅಂತ ನ್ಯೂಸ್ ಇತ್ತು. ಸೊ ಹಾಗಾಗಿ ಒಂದು ಗ್ಯಾಪ್ ಅಪ್ ನಂತರ ಹೆಚ್ಚಿನ ಬೈಯಿಂಗ್ ಇಂಟ್ರೆಸ್ಟ್ ಮಾರ್ಕೆಟ್ ಅಲ್ಲಿ ಬರಲಿಲ್ಲ. ನಿಫ್ಟಿ 25,000 ಕೆಳಗಡೆ ಬಂದು ಕೆಳಗಡೆ ಟ್ರೇಡ್ ಆಗ್ತಾ ಎಂಡ್ ಆಫ್ ದ ಡೇ ಅಗೇನ್ 25,000 ಕೆಳಗಡೆನೆ ನಿಫ್ಟಿ ಕ್ಲೋಸ್ ಆಯ್ತು. ಸೊ ಟ್ರಂಪ್ ಮೋದಿ ಜೊತೆ ಟ್ರೇಡ್ ಟಾಕ್ ಏನ್ ಮಾಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಮೋದಿ ಅವರ ಉತ್ತರ ಕೂಡ ಬಂದಿತ್ತು. ಆದ್ರೆ ಈಗ ಏನು ಭಾರತದ ಮೇಲೆ ಆಲ್ರೆಡಿ ಇರೋ 25+25 50% ತಾರೀಫ್ ಅದು ಇನ್ನು ನಡೀತಾನೆ ಇದೆ. ಅದು ಕಟ್ ಆಗುತ್ತೆ ಅಂತ ಏನಾದ್ರು ಅನೌನ್ಸ್ಮೆಂಟ್ ಬಂದ್ರೆ ಮಾತ್ರನೇ ನಾವು ಸ್ವಲ್ಪ ಬುಲ್ಲಿಶ್ ಮೂಮೆಂಟಮ್ ನ ಮಾರ್ಕೆಟ್ ಅಲ್ಲಿ ನೋಡ್ಬೋದು. ಆ ರೀತಿ ಯಾವುದೇ ಅನೌನ್ಸ್ಮೆಂಟ್ ಬರಲಿಲ್ಲ. ಹಾಗೂ ಇನ್ನು ಮೋದಿ ಹಾಗೂ ಟ್ರಂಪ್ ಯಾವಾಗ ಮೀಟ್ ಆಗ್ತಾರೆ ಅಂತ ಡೇಟ್ ಕೂಡ ಅನೌನ್ಸ್ ಆಗಿಲ್ಲ. ಸೊ ಅದು ಮೇ ಬಿ ಮಾರ್ಕೆಟ್ ಅಲ್ಲಿ ಇನ್ನು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಇನ್ನು ಇದನ್ನ ಬಿಟ್ಟು ನಾವು ಈ ತರ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ನೋಡಿದ್ರೆ ನಮ್ಮ ವಾಲಟಿಲಿಟಿ ಇಂಡೆಕ್ಸ್ ಈಗ 10.53 ಹತ್ರನೇ ಇದೆ. ಸೊ ಬ್ರೆಂಟ್ ಕ್ರೂಡ್ ಆಯಿಲ್ 66.72, ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US$ 88 ಮೇಲೆ ಇನ್ನು ಇದೆ. ಇನ್ನು US ಡಾಲರ್ ಇಂಡೆಕ್ಸ್ 97 ಹತ್ರ ಇದ್ರೆ, US 10-year ಬಾಂಡ್ 4.05 ಹತ್ರ ಬಂದಿದೆ. ಸೊ ಈ ಎಲ್ಲ ಪ್ಯಾರಾಮೀಟರ್ಸ್ ಗಳು ಸದ್ಯಕ್ಕೆ ನಮ್ಗೆ ನ್ಯೂಟ್ರಲ್ ಟು ಪಾಸಿಟಿವ್ ಆಗಿ ಕಾಣಿಸ್ತಾ ಇದಾವೆ. ಇನ್ನು ನಾವು ಈಗ ನಮ್ಮ ಗಿಫ್ಟ್ ನಿಫ್ಟಿನ ಚೆಕ್ ಮಾಡಿದ್ರೆ, ನಮ್ಮ ನಿಫ್ಟಿ ಫ್ಯೂಚರ್ ಅಂತ ಏನ್ ಕನ್ಸಿಡರ್ ಮಾಡ್ತೀವಿ, ಗಿಫ್ಟ್ ನಿಫ್ಟಿನ ನೋಡ್ತಾ ಇದ್ರೆ ಸದ್ಯಕ್ಕೆ ಇದು 3:30 ಸಮಯದಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆಗೋ ಸಮಯದಲ್ಲಿ 25,075 ಹತ್ರ ಇತ್ತು. ಈಗ 25,088 ಹತ್ರ ಅರೌಂಡ್ 10 ಪಾಯಿಂಟ್ಸ್ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ. ಹಾಗೂ ಇತರ ಗ್ಲೋಬಲ್ ಮಾರ್ಕೆಟ್ ಕಡೆ ಕೂಡ ನೋಡಿದ್ರೆ ಎಲ್ಲವೂ ಪಾಸಿಟಿವ್ ಆಗಿ ಇದಾವೆ. ಆದ್ರೆ ಇಲ್ಲಿ ಡಾಕ್ಸ್ ಅಲ್ಲಿ ನೋಡಿದ್ರೆ ಇದು ಲೋವರ್ ಲೆವೆಲ್ ಟ್ರೇಡ್ ಆಗ್ತಾ ಇದೆ. ಇವುಗಳನ್ನೆಲ್ಲ ಬಿಟ್ಟು ನಾವು FIS ಡೇಟಾ ಕಡೆ ಬಂದ್ರೆ, FIS ನಿನ್ನೆ ದಿನ 9th ಸೆಪ್ಟೆಂಬರ್ ಕ್ಯಾಶ್ ಅಲ್ಲಿ ಬೈ ಮಾಡಿದ್ರು. ಆದ್ರೆ ಇವತ್ತಿನ ದಿನ ಅಗೇನ್ ನಾವು ಚೆಕ್ ಮಾಡಿದ್ರೆ 10th ಸೆಪ್ಟೆಂಬರ್ ಹೆಚ್ಚಿನ ಬೈಯಿಂಗ್ ಬರ್ಲಿಲ್ಲ. ಸೆಲ್ಲಿಂಗ್ ಬಂದ್ರೆ ಕೂಡ ಅದು ಬಹಳ ಕಡಿಮೆ ವಾಲ್ಯೂಮ್ ಅಲ್ಲಿ ಓನ್ಲಿ 33 crores ಅಷ್ಟು ಮಾತ್ರನೇ ಸೆಲ್ ಮಾಡಿದ್ದಾರೆ. ಸೊ ಇಲ್ಲಿ FIS ಸೆಲ್ಲಿಂಗ್ ಕಡಿಮೆ ಆಗಿ ಬೈಯಿಂಗ್ ಇಂಟ್ರೆಸ್ಟ್ ಹೆಚ್ಚಾಗ್ತಾ ಇದ್ರೆ ಆಗ ನಾವು ಮಾರ್ಕೆಟ್ ಅಲ್ಲಿ ಮೂವ್ಮೆಂಟಮ್ ನ ನೋಡ್ಬೋದು. ಇನ್ನು ಇವತ್ತಿನ ದಿನದ ಮಾರ್ಕೆಟ್ ಅಲ್ಲಿ ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ, IT ಸೆಕ್ಟರ್ ಅಲ್ಲಿ 2.63% ವರೆಗೆ ಮೂವ್ಮೆಂಟಮ್ ಇತ್ತು. ನಿನ್ನೆ 3% ಅಗೇನ್ ಇವತ್ತಿನ ದಿನ IT ಸ್ಟಾಕ್ಸ್ ಅಲ್ಲಿ ಹೆಚ್ಚಿನ ರ್ಯಾಲಿ ಇತ್ತು. ಅದಕ್ಕೆ ಸಪೋರ್ಟ್ ಆಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಕನ್ಸ್ಟ್ರಕ್ಷನ್ ಕಂಪ್ನಿಗಳು ಸ್ವಲ್ಪ ಸಪೋರ್ಟ್ ಮಾಡುದು. ಇನ್ನು ಇವತ್ತಿನ ದಿನದ ನೆಗೆಟಿವ್ ಮೂವರ್ಸ್ ಅಂತಂದ್ರೆ ಆಟೋಮೊಬೈಲ್ಸ್, ಅದಕ್ಕೆ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ಸ್, ಇಲ್ಲಿಂದ ಕೂಡ ನೆಗೆಟಿವ್ ಮೂವ್ಮೆಂಟಮ್ ಇತ್ತು. ಸೊ ಸದ್ಯಕ್ಕೆ ಮಾತ್ರ IT ಹಾಗೂ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಮೂವ್ಮೆಂಟಮ್ ನ ಇವತ್ತಿನ ದಿನ ನಾವು ನೋಡಿದ್ವಿ. ಇನ್ನು ನಾವು ಈಗ ಆಪ್ಷನ್ ಚೈನಿಗೆ ಬಂದು ನೋಡಿದ್ರೆ, ಈಗ 25,000 ಹತ್ರ ಕಾಲ್ ರೇಟರ್ಸ್, ಪುಟ್ ರೇಟರ್ಸ್ ಇಬ್ರು ಸರಿ ಸಮಾನವಾಗಿ 1 crores ಅಷ್ಟು ಪೊಸಿಷನ್ಸ್ ಹೋಲ್ಡ್ ಮಾಡಿದ್ದಾರೆ. ಸೊ 25,000 ಒಂದು ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಇದೇ ನಾವು ನಿಫ್ಟಿ ಜೊತೆ ನಾಳೆ ದಿನ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋ ಕಾರಣ ಸೆನ್ಸೆಕ್ಸ್ ಡೇಟಾನ ಚೆಕ್ ಮಾಡಿದ್ರೆ, ಸೆನ್ಸೆಕ್ಸ್ಗೆ ಇಲ್ಲಿ 81,500 ಮೇಕ್ ಆರ್ ಬ್ರೇಕ್ ಲೆವೆಲ್, ಕೆಳಗಡೆ ಬಂದ್ರೆ 81,000 ಹತ್ರ ಸಪೋರ್ಟ್, ಮೇಲೆ 82,000 ರೆಸಿಸ್ಟೆನ್ಸ್ ಆಗಿ ಈಗ ಕಾಣಿಸ್ತಾ ಇದೆ. ಇನ್ನು ನಾವು ನಿಫ್ಟಿನಲ್ಲಿ ಆಲ್ರೆಡಿ ನೋಡಿದಾಗೆ 25,000 ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿರೋ ಕಾರಣ ನಾವು ನಿಫ್ಟಿ ಏನಾದ್ರೂ ಇವತ್ತಿನ ದಿನದ ಹೈ ಅದು 25,040 ಏನಿದೆ ಮೇಲೆ ಬಂದ್ರೆ ಕೆಳಗಡೆ 24,950 ಹತ್ರ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಿ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇದು ನಿಫ್ಟಿನ ಮೇಲೆ 25,150 ಇಂದ 25,200 250 ಈ ಲೆವೆಲ್ಗೆ ತಗೊಂಡ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿ ಯಾವುದೇ ಕಾರಣದಿಂದ ಅಗೇನ್ 24,900 ಕೆಳಗಡೆ ಬಂದ್ರೆ ಇಲ್ಲಿ ನೆಕ್ಸ್ಟ್ 24,800 ಹತ್ರ ಸಪೋರ್ಟ್ ಇರುತ್ತೆ. ಯಾವುದೇ ಕಾರಣದಿಂದ
ಕರೆಕ್ಷನ್ ಅಂತ ಬಂದ್ರೆ 24,800 ಹತ್ರ ಎಲ್ಲ ಮೂವಿಂಗ್ ಅವರೇಜಸ್ ಇದಾವೆ. ಇಲ್ಲಿಂದ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ಬೋದು. ಇಲ್ಲಿಂದ ಹಾಗೆ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ನಿಫ್ಟಿ ಏನಾದ್ರು ಅಗೇನ್ 24,800 ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಅಗೇನ್ ನಿಫ್ಟಿ ಪೀಕ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಂದು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಲಾಂಗ್ ಸೈಡ್ ಗಿಂತ ಓನ್ಲಿ ಫುಡ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಬ್ಯಾಂಕ್ ನಿಫ್ಟಿ ಏನಾದ್ರು 54,300 ಕೆಳಗಡೆ ಬಂದ್ರೆ ಇಲ್ಲಿ ನಾವು ಏನಾದ್ರು ಪೊಸಿಷನ್ ತಗೊಂಡೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇಲ್ಲಿ ಕೆಳಗಡೆ 53,600 ಅಂದ್ರೆ ಅರೌಂಡ್ 700 ಪಾಯಿಂಟ್ಸ್ ಡೌನ್ ಬಗ್ಗೆ ನಾವು ಬ್ಯಾಂಕ್ ನಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇನ್ನು ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾನು ಇನ್ನೇ ದಿನ ಕೂಡ ಹೇಳಿದ್ದೆ, ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಬ್ರೇಕ್ಔಟ್ ಬಂದು ಮೂವ್ಮೆಂಟ್ ಸಿಗೋಕೆ ಶುರು ಆದ್ರೆ ನಾವು ಹೆಚ್ಚಿನ ಮೂವ್ಮೆಂಟ್ ಅನ್ನ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡ್ಬೋದು ಅಂತ. ಸೊ ಇವತ್ತಿನ ದಿನ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 1.22% ಮೂವ್ಮೆಂಟ್ ಬಂದಿತ್ತು. ಸೊ ಇಲ್ಲಿ ಯಾಕೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 13,100 ಮೇಲೆ ಹೋದ್ರೆ ನಾವು ನೆಕ್ಸ್ಟ್ ಅಪ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ಕೆಳಗಡೆ ಇರೋವರೆಗೂ ಯಾವುದೇ ಕ್ವಶನ್ಸ್ ನೋಡ್ತಾ ಇಲ್ಲ. ಇನ್ನು ಸೆನ್ಸೆಕ್ಸ್ ಅಲ್ಲಿ ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇ ಡಿಪ್ ಅಂತ ಬಂದ್ರೆ 81,000 ಅಥವಾ 80,900 ಈ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ ಇಲ್ಲಿ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಓಪನಿಂಗ್ ಅಲ್ಲೇ ಏನಾದ್ರು 81,650 ಡೇ ಐನ ಕ್ರಾಸ್ ಆದ್ರೆ 82,000 ವರೆಗೆ 350 ಪಾಯಿಂಟ್ಸ್ ಮೂವ್ಮೆಂಟ್ ಅನ್ನ ನಾವು ಸೆನ್ಸೆಕ್ಸ್ ಅಲ್ಲಿ ನೋಡ್ಬೋದು. ಸೊ ಈ ಎಲ್ಲ ಟಾರ್ಗೆಟ್ಸ್ ನ ಇಟ್ಕೊಂಡು ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಟ್ರೇಡ್ ಮಾಡೋಕೆ ನೋಡೋಣ. ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.